विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे। जय श्री कृष्ण चैतन्य प्रभु नित्यानंद ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಎಲ್ಲರೂ ಕೈಗಳ ಮೇಲೆ ಎತ್ತ ಜೋರಾಗಿ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಎಲ್ಲ KR ಪುರಂ ನಗರವಾಸಿಗಳು ಕೂಡ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು KR ಕೃಷ್ಣರಾಜಪುರ ಇಸ್ಕಾನ್ ವತಿಯಿಂದ ಕೋಟೆ ವೆಂಕಟರಮಣ ಸ್ವಾಮಿಯ ಆಶ್ರಯದಲ್ಲಿ ದೇವಸ್ಥಾನದ ಮುಂದೆ ಇವತ್ತು ನಾವು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ವಿ. ಇದು ಮಹಿಳಾ ಪಾದಯಾತ್ರೆ. ಹರೇ ಕೃಷ್ಣ ಹರೇ ಕೃಷ್ಣ. ಇದಕ್ಕೆ ಪ್ರಥಮವಾಗಿ ಕೋಟೆ ವೆಂಕಟರಮಣ ಸ್ವಾಮಿ, ಕಾಶಿ ವಿಶ್ವೇಶ್ವರ ಸ್ವಾಮಿ, ಹಾಗೇನೆ ಶ್ರೀ ಆಂಜನೇಯ ಸ್ವಾಮಿ ಹಾಗೆ ನಾಗದೇವತೆಗಳ ಕೃಪಾಶೀರ್ವಾದವನ್ನು ನಾವು ಬೇಡ್ತೇವೆ. ಇವತ್ತು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಇಸ್ಕಾನ್ KR ಪುರಂ ವತಿಯಿಂದ ನಾವು ಪ್ರಾರಂಭ ಮಾಡ್ತಿದ್ವಿ. ಹೋದ ವರ್ಷನೂ ಕೂಡ ಇದೇ ರೀತಿ ಮಹಿಳಾ ಪಾದಯಾತ್ರೆ ಮಾಡಿದ್ವಿ. ಈ ವರ್ಷನೂ ಕೂಡ ಮಹಿಳಾ ಪಾದಯಾತ್ರೆ ಎರಡನೇ ಬಾರಿಗೆ KR ಪುರಂ ಅಲ್ಲಿ ನಾವು ಮಾಡ್ತಿದ್ವಿ. ಇಲ್ಲಿ ಎಲ್ಲ ಮಾತೆಯರು ಇವತ್ತು ಹರೇ ಕೃಷ್ಣ ಮಹಾಮಂತ್ರ ಹಾಗೇನೆ ಭಗವಂತನ ವಿಗ್ರಹ ಫೋಟೋಗಳನ್ನ ಇಟ್ಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನ ಮಾಡ್ತಿರೋಂಥದ್ದು ನಾವು ತಾವೆಲ್ಲರೂ ಇಲ್ಲಿ ಕಾಣ್ಬಹುದು. ಈಗ ಬೆಳಗ್ಗೆ ಆಗಿದೆ, ಭಾನುವಾರ ಬೆಳಗ್ಗೆ ಎಷ್ಟೋ ಜನ ಇನ್ನೂ ನಿದ್ದೆ ಮಾಡ್ತಿದ್ದಾರೆ ಇಲ್ಲಿ ಕೃಷ್ಣರಾಜಪುರದ ಇಲ್ಲೆಲ್ಲ ಮನೆಗಳಲ್ಲಿ ನೋಡಿದ್ರೆ. ಆದ್ರೆ ಇವತ್ತು ಎಲ್ಲ ಮಾತೆಯರು ಇವತ್ತು ಈ ಪಾದಯಾತ್ರೆಗೋಸ್ಕರ ತಯಾರಿ ಮಾಡಿ ಇಲ್ಲಿ ನಿಂತಿರುವಂತದ್ದು ಬಹಳ ವಿಶೇಷ. ಭಾಗವತಮಿನ 9ನೇ ಸ್ಕಂದ 4ನೇ ಅಧ್ಯಾಯದಲ್ಲಿ ಅಂಬರೀಷ್ ಮಹಾರಾಜರು ನಮಗೆ ಒಂದು ಮಾತನ್ನ ಹೇಳ್ತಾರೆ. ಹರೇ ಕೃಷ್ಣ. ಒಂದ್ ನಿಮಿಷ ನಿಶಬ್ದವಾಗಿರ್ಬೇಕು. ಸಾವೈ ಮನಃ ಕೃಷ್ಣ ಪಾದಾರವಿಂದೇ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದೀಶು ಶ್ರುತಿಂ ಚ ಅಚ್ಯುತ ಸತ ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯ ರಸನಾಂ ತದ್ ಅರ್ಪಿತೆ ಪಾದೌ ಹರೇ ಕ್ಷೇತ್ರ ಪಾದಾಶು ಸ್ಪರ್ಶನೆ ಶಿರೋ ಋಷಿಕೇಶ ಪದಾಭಿರ್ವಂದನೆ ಕಾಮಂ ಚ ದಾಸ್ಯೇ ನತು ಕಾಮ ಕಾಮಯ ಯಥೋತ್ತಮ ಶ್ಲೋಕ ಜನಾಶ್ರಯ ರತಿ. ಹರೇ ಕೃಷ್ಣ. ಇಲ್ಲಿ ಅಂಬರೀಷ್ ಮಹಾರಾಜರು ಪರಮ ಭಕ್ತರು. ಅವರ ಇಡೀ ದೇಹದ ಎಲ್ಲ ಅಂಗಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತ ವಿಧಾನವನ್ನು ನಮ್ಗೆ ಹೇಳ್ಕೊಡ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ತಮ್ಮ ಪಾದಗಳನ್ನ ಭಗವಂತನ ಧಾಮಕ್ಕೆ ಹೋಗುವಂಥದ್ದು, ಪಾದಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು, ಕೈಗಳಿಂದ ಭಗವಂತನ ಮಂದಿರವನ್ನ ತೊಳೆಯುವಂಥದ್ದು, ಕಣ್ಣುಗಳಿಂದ ಭಗವಂತನ ದರ್ಶನ ಮಾಡೋದು, ಮೂಗಿಂದ ಭಗವಂತನಿಗೆ ಅರ್ಪಿಸಿರುವಂತ ಒಂದು ಸುವಾಸನೆಯುಕ್ತ ಪ್ರಸಾದ ಹೂವನ್ನ ಆಗ್ರಹಿಸುವಂಥದ್ದು. ಹೀಗೆ ಹಲವಾರು ವಿಧಗಳಲ್ಲಿ ನಮಗೆ ಹೇಳ್ಕೊಡ್ತಾರೆ. ಇವತ್ತು ತಾವೆಲ್ಲರೂ ಇವತ್ತು ಆಯೋಜಿಸಿರುವಂತ ಪಾದಯಾತ್ರೆ ತಮ್ಮ ಪಾದಗಳಿಂದ ಯಾತ್ರೆಯನ್ನ ಮಾಡ್ತಾ ಇವತ್ತು ಹರಿನಾಮವನ್ನ ಹಾಗೇನೆ ನಮ್ಮ ಮುಂದೆ ಬರುವಂತ ಜನ್ಮಾಷ್ಟಮಿಗೆ ಈ KR ಪುರಮದ ಎಲ್ಲ ನಿವಾಸಿಗಳನ್ನ ಆಹ್ವಾನ ಮಾಡುವಂತ ಒಂದು ಪ್ರಯತ್ನ ತಾವೆಲ್ಲ ಮಾಡ್ತಿದ್ದೀರಿ. ಬೇರೆ ಬೇರೆ ರೀತಿಯಲ್ಲಿ ಯಾತ್ರೆ ಮಾಡ್ತಾರೆ. ನಿಮ್ಗೆ ಗೊತ್ತು, ಕೆಲವರು ಸೈಕಲ್ ಅಲ್ಲಿ ಮಾಡ್ತಾರೆ, ಕೆಲವರು ಸ್ಕೂಟರ್ ಅಲ್ಲಿ ಮಾಡ್ತಾರೆ, ಕೆಲವರು ಕಾರಲ್ಲಿ ಮಾಡ್ತಾರೆ, ಕೆಲವರು ಬಸ್ಸಲ್ಲಿ ಮಾಡ್ತಾರೆ, ಕೆಲವರು ರೈಲಲ್ಲಿ ಮಾಡ್ತಾರೆ, ಕೆಲವರು ಫ್ಲೈಟ್ ಅಲ್ಲಿ ಮಾಡ್ತಾರೆ. ಇವತ್ತು ತಾವೆಲ್ಲರೂ ಏನ್ರಲ್ಲಿ ಮಾಡ್ತಿದ್ದೀರಿ? ತಾವೆಲ್ಲ ಹೇಗೆ ಯಾತ್ರೆ ಮಾಡ್ತಿದ್ದೀರಿ? ಪಾದದಲ್ಲಿ ಯಾತ್ರೆ ಮಾಡ್ತಿದ್ದೀರಿ. ಇದು ಬಹಳ ವಿಶೇಷ. ಬೇರೆ ಬೇರೆ ಯಾತ್ರೆಗಳಿಗೆ ಹೋಲಿಸಿದ್ರೆ ಈ ಯಾತ್ರೆ ಪಾದಯಾತ್ರೆ ಬಹಳ ವಿಶೇಷ. ನಮ್ಮ ಶ್ರೀಲ ಪ್ರಭುಪಾದರಿಗೆ, ನಮ್ಮ ಗುರುಗಳಾದಂತ ಪರಮ ಪೂಜ್ಯ ಲೋಕನಾಥ ಸ್ವಾಮಿ ಮಹಾರಾಜರಿಗೆ, ಹಾಗೇನೆ ಅಷ್ಟೇ ಅಲ್ಲ ದೇವೋತ್ತಮ ಪರಮ ಪುರುಷ ಚೈತನ್ಯ ಮಹಾಪ್ರಭುಗಳಿಗೂ ಕೂಡ ಪಾದಗಳಿಂದ ಸಂಕೀರ್ತನೆ ಮಾಡ್ತಾ ನಗರ ಗ್ರಾಮಗಳಲ್ಲೆಲ್ಲಾನು ಸುತ್ತುತ್ತಾ ಭಕ್ತರಿಗೆ ಹರಿನಾಮವನ್ನು ಹಂಚೋದು, ಭಕ್ತಿ ಸೇವೆಯಲ್ಲಿ ತೊಡಗಿಸೋಕೆ ಎಲ್ಲರನ್ನು ಆಹ್ವಾನ ಮಾಡುವಂಥದ್ದು. ಹಾಗೇನೆ ಈಗಿರುವಂತ ಜನ್ಮಾಷ್ಟಮಿಗೆ ಎಲ್ಲರಿಗೂ ಆಹ್ವಾನ ಕೊಡುವಂಥದ್ದು ಪ್ರಯುಕ್ತವಾಗಿ ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಮುಖ್ಯವಾಗಿ ತಾವೆಲ್ಲರೂ ನೋಡ್ಬೋದು, ಮಾತೆಯರು ಬಹಳ ಉತ್ಸಾಹದಿಂದ ಹರೇ ಕೃಷ್ಣ ಮಹಾಮಂತ್ರ ಜೊತೆಗೆ ಇವತ್ತು
KR ಪುರಮದ ಮುಖ್ಯ ಬೀದಿಗಳಲ್ಲಿ ಇವತ್ತು ಅವರ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ನಮ್ಮ ಇಸ್ಕಾನ್ ನರಸಿಂಹ ಗಿರಿಧಾರಿ ಮಂದಿರದ ನಮ್ಮ ಶ್ರೀ ವಿಗ್ರಹ ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಶ್ರೀಮನ್ ಮಹಾಪ್ರಭು ಭಕ್ತವತ್ಸಲ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹದೇವ ಪ್ರಹ್ಲಾದ್ ಮಹಾರಾಜರು, ಹಾಗೇನೆ ಭಕ್ತವತ್ಸಲ ಬಾಲಾಜಿ, ಹಾಗೇನೆ ನಮ್ಮ ಗುರು ಪರಂಪರೆ ಸಂಪೂರ್ಣ ಕೃಪೆ ಎಲ್ಲ ಭಕ್ತರ ಮೇಲೆ ಇರ್ಲಿ. ತಮ್ಮ ಈ ಒಂದು ಸಣ್ಣ ಈ ಒಂದು ಮಹತ್ವವಾದಂತ ಒಂದು ಪ್ರಯತ್ನದಿಂದ ಕೃಷ್ಣರಾಜಪುರಂ ಅಲ್ಲಿ ಕೃಷ್ಣ ಪ್ರಜ್ಞೆ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪೋಂಗಾಗ್ಲಿ. ಈ ಮುಂದೆ ಬರುವಂತ ಕೃಷ್ಣ ಜನ್ಮಾಷ್ಟಮಿ ಮಹಾ ಮಹೋತ್ಸವ ತಾವೆಲ್ಲರೂ ಏನು ಇವತ್ತು ಆಯೋಜಿಸಕ್ಕೆ ಪ್ರಯತ್ನ ಪಡ್ತಿದ್ದೀರಿ, ಇದು ಕೂಡ ತುಂಬಾ ಯಶಸ್ವಿ ಆಗ್ಲಿ. ಈ ಕೃಷ್ಣರಾಜಪುರದಲ್ಲಿ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಪ್ರಾರ್ಥಿಸ್ತಾ ತಮ್ಮೆಲ್ಲರ ತಮ್ಮ ಕುಟುಂಬಗಳ ಸುರಕ್ಷತೆಗೆ ಯೋಗಕ್ಷೇಮಕ್ಕೆ ಕೂಡ ಪ್ರಾರ್ಥನೆ ಮಾಡ್ತಾ ಕೃಷ್ಣರಾಜಪುರದ ಎಲ್ಲ ನಿವಾಸಿಗಳಿಗೂ ಕೂಡ ಭಗವಂತನ ವಿಶೇಷ ಕೃಪೆ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ನಾವೆಲ್ಲರೂ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಈ ಪಾದಯಾತ್ರೆಗೆ ನಾವೆಲ್ಲರೂ ಚಾಲನೆಯನ್ನ ನೀಡೋಣ. ಎಲ್ಲರೂ ಕೈಗಳ ಮೇಲೆ ಎತ್ತಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತವರಿಗೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹರೇ ಕೃಷ್ಣ.